ಹಾಂ ಪಿಚಿಡಿ ಮಾಡೀನಿ ಆಯ್ತಾ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಬುಕ್ನ ಓದ್ತಾ ಇದ್ದೆ ಅಂತ. ಎತ್ಕೊಂಡ್ರೆ ಅಡುಗೆ ಹೆಂಗೆ ಮಾಡ್ಲಮ್ಮ ಇದೆ. ಇವಾಗ ಇದಕ್ಕೆ ಶೇಂಗಾ ಪುಡಿ ಹಾಕೊತಾ ಇದ್ದೀನಿ. ಏನದು? ಹಾಂ, ಸೊ ನೋಡಿದ್ರಲ್ಲ ರೊಟ್ಟಿ ಯಾವ ಥರ ಬಂತು ಅಂತ ರೌಂಡಾಗಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಜಸ್ಟ್ ಇವಾಗ ಕಿರಣ್ ಆಫೀಸ್ಗೆ ಹೋದ್ರು. ಇವತ್ತು ಫುಲ್ ಅಪ್ಪ ಮಗಳು ಬೆಳಿಗ್ಗೆ ಫುಲ್ ಟೈಮ್ ಸ್ಪೆಂಡ್ ಮಾಡ್ಕೊಬಿಟ್ಟಿದ್ದಾರೆ. ಅವಳಿಗೆ ಇಲ್ಲಿ ಕುಂದಿಸಿದ್ದೀನಿ ಐಚರಲ್ಲಿ. ಸ್ವಲ್ಪ ತಿನ್ನೋಕ್ಕೆ ಹನಿ ಮತ್ತು ಅದು ಇದೆಲ್ಲ ಹಾಕಿ ಕುಣಿಸಿದ್ರೆ ಒಂದು 10-15 ನಿಮಿಷ ಆದರೂ ಸುಮ್ಮನೆ ಇರ್ತಾಳೆ ಅಂತಾರೆ. ತಿಂದೆ ಅವಳು ಏನಾದರೂ ತಿನ್ಕೊಂಡಿರ್ತಾಳೆ ಅಂತ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ ಅಂತ. ಮಕಾನ ಕೊಟ್ಟಿದ್ದೀನಿ, ತಿಂದಿದ್ದಾಳೆ. ಒಂದು ಸ್ವಲ್ಪ ಹನಿ ಹಾಕಿ ಕೊಟ್ಟರೆ ತಿನ್ಕೊಂಡು ಕುತ್ಕೊಂಡಿದ್ದಾಳೆ. ಏನು ತಿಂತಾ ಇದ್ದೀಯ ಅಯ್ಯನ? ಯಾ ಇದು ಅಕ್ವೇರಿಯಮ್ ಏನೋ ಇಲ್ಲಿದ್ದ ನೀರು ಬೀಳ್ತಾ ಇದೆಯಲ್ಲ, ಅಲ್ಲಿ ಲೀಕ್ ಆಗ್ತಾ ಇದೆ. ಅಲ್ಲಿದ್ದ ಇಲ್ಲಿದ್ದ ತೊಟ್ಟಿಗ್ತಾ ಇದೆ. ಅದಕ್ಕೆ ಮ್ಯಾಟ್ ಹಾಕ್ಬಿಟ್ಟಿದ್ದೀನಿ. ನೀರೆಲ್ಲ ಫುಲ್ ಇಲ್ಲಿದ್ದಾನೆ ಬರ್ತಾ ಇರೋದು. ಅದು ಮೋಸ್ಟ್ಲಿ ಹಿಂದ್ಗಡೆಯಿಂದ ಹಿಂಗೆ ಬಂದು ಡ್ರಾಪ್ ಬರ್ತಾ ಇದೆ. ನಾನು ನಿನ್ನೆ ನೋಡ್ತೀನಿ ಅಲ್ಲಿವರೆಗೂ ನೀರು ಹೋಗಿತ್ತು. ನಾನು ಇವಳೇನೋ ಸುಸುಗಿಸು ಮಾಡಿಬಿಟ್ಲಾ ಅಂತ ಅಂದ್ಕೊಂಡೆ. ಆಮೇಲೆ ಅವಳು ಕೇಳಿದ್ರೆ ಇಲ್ಲ ಅಂತ ಇದ್ಲು ಪಾಪ. ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಇಲ್ಲಿದ್ದ ಲೀಕ್ ಆಗ್ತಾ ಇದೆ ಅಂತ. ಸೊ ಅದು ಕಿರಣ್ ಫ್ರೀ ಮಾಡ್ಕೊಂಡು ಏನಾದರೂ ಚೇಂಜಸ್ ಮಾಡಬೇಕು, ಇಲ್ಲಾಂದರೆ ಜಾರಿ ಬಿದ್ದರೆ ಕಷ್ಟ ಮಾತ್ರ. ಮೊದಲೇ ಇದು ಟೈಲ್ಸ್ ನೀರಿದ್ರೆ ಹೆಂಗೆ ಬೀಳ್ತೀವಿ ಅಂದರೆ ಆಲ್ರೆಡಿ ನಾನು ಒಂದ್ಸರಿ ಇಲ್ಲಿ ದಬ್ಬಾಕೊಂಡಿದ್ದೀನಿ. ಸೊ ಕೇರ್ಫುಲ್ಲಾಗಿರಬೇಕು. ಸೊ ಆದಷ್ಟು ಬೇಗ ಅದೆಲ್ಲ ರಿಪೇರ್ ಮಾಡಿಸ್ಬೇಕು. ಚೆನ್ನಾಗಿದೆಯಾ? ಆಗಿಂದ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ. ಒಂದು 15 ನಿಮಿಷ ಆಯಿತು. ಹಾಯ್ ಮಾಡಿ ಎಲ್ಲರಿಗೂ. ಇವತ್ತು ಸ್ನಾನ ಯಾರು ಮಾಡಿಸಿದ್ರು ನಿನಗೆ? ಹಾಂ, ಪಪ್ಪನಾ? ಇವತ್ತು ಎಲ್ಲ ಕಿರಣೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ಅಪ್ಪ ಮಗಳು ಇವತ್ತು ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದೀರಲ್ಲ ಬೆಳಿಗ್ಗೆ. ಸಾಕು ಬಿಡು, ಬೇಡ ಕೊಡು ಹ್ಯಾಂಡ್. ಹಾಂ, ನಾ ತಿನ್ನಲ್ಲಪ್ಪ. ಹಿಂಗೆಲ್ಲ ಪಿಚಡಿ ಮಾಡಿದೆ, ಹೆಂಗೆ ತಿಂದಿ ನಾನು? ನಂಗೆ ಇಷ್ಟ ಇಲ್ಲ, ನಂಗೆ ಇಷ್ಟ ಇಲ್ಲ. ಪಿಚಡಿ ಮಾಡೀನಿ. ಚೆನ್ನಾಗಿ ಮಾತಾಡ್ತೀಯ ಅಮ್ಮು. ಬಲ್ಲ ಹ್ಯಾಂಡ್ ವಾಶ್ ಮಾಡ್ಸಣ್ಣ, ಬಾ ಹ್ಯಾಂಡ್ ವಾಶ್ ಮಾಡ್ಸ. ಕರೆಕ್ಟ್ ಇವಾಗ ಟೈಮ್ 12:40 ಆಗಿದೆ. ಪಿಚಡಿ ಮಾಡ್ಬಿಟ್ಲ ಅಯ್ಯ. ಸೊ ಇವಾಗ ಅವಳಿಗೆ ನಿದ್ದೆ ಮಾಡ್ಸೋದ ಇಲ್ಲ ನೋಡಬೇಕು. ಮೋಸ್ಟ್ಲಿ ನಿದ್ದೆ ಬಂದಿದೆ. ಮಲಗಿಸ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ, ನಾನು ಫ್ರೆಶ್ ಅಪ್ ಆಗಬೇಕು. ಹೇಯ್, ಸರಿ ಬಾ ಹ್ಯಾಂಡ್ ವಾಶ್ ಮಾಡ್ತಾನ, ಬಾ. ಇವತ್ತು ಕಿರಣೆ ಡ್ರೆಸ್ ಸೆಲೆಕ್ಟ್ ಮಾಡಿ ಹಾಕೋರೆ ನೋಡಿ. ಪ್ಯಾಂಟ್ ಮ್ಯಾಚಿಂಗ್ ಹಾಕಿದ್ದಾರೆ. ನೋಡ್ತಾ ಇದ್ದೀನಿ. ಯಾರು ಹಾಕಿದ್ದು ಡ್ರೆಸ್ಸು? ಯಾರು ಸೆಲೆಕ್ಟ್ ಯಾರು ಮಾಡಿದ್ದು ಡ್ರೆಸ್ನ? ಹಾಂ, ಪಪ್ಪ ಮಾಡಿದ್ದ. ಸರಿ ಆಯ್ತು ಬಾ ಅಮ್ಮ, ಇಲ್ಲಿ ಕೈ ತೊಳೆಯೋಣ. ಡಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಎಷ್ಟು ಮಾಡಿದ್ರು ಅಲ್ಲಿ ವರ್ಕ್ ನಡೀತಾ ಇದೆ ಅಲ್ಲ ಆಚೆಗಡೆ, ಅಲ್ಲಿದ್ದ ನಮಗೆ ಜಾಸ್ತಿ ಧೂಳು ಬಂದುಬಿಡುತ್ತೆ. ಸೊ ಯಪ್ಪ, ಧೂಳು ಕಾಲಕ್ಕೆ ಸಾಕಾಗ್ಬಿಡುತ್ತೆ. ಇದೇನಂದರೆ ನಂಗೆ ಆ್ಯಕ್ಚುಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಆಯಿತಾ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಬುಕ್ನ ಓದ್ತಾ ಇದ್ದೆ ಅಂತ. ಸೊ ಇದೇ ಬುಕ್ ನೋಡಿ, ಏನು ಟಾಕಿಂಗ್ ಟು ದ ಬೇಬಿ ಇನ್ ದ ವೂಮ್ ಅಂತ. ನನಗೆ ಕಿರಣ್ ಇದು ಕೊಡಿಸಿದ್ದು. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ ನನಗೆ ಇದು ಗಿಫ್ಟ್ ಮಾಡಿದರು. ತುಂಬಾ ಚೆನ್ನಾಗಿದೆ ಅಮ್ಮು. ಸೊ ಬುಕ್ ನಾನು 9 ಮಂತ್ ಫುಲ್ ಕಂಪ್ಲೀಟ್ ಆಗೋವರೆಗೂ ಕರೆಕ್ಟಾಗಿ ಬುಕ್ನ ಕಂಪ್ಲೀಟ್ ಮಾಡಿದ್ದೀನಿ, ಓದಿದ್ದೀನಿ. ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನಮಗೆ. ಇನ್ನಷ್ಟು ಮೆಂಟಲಿ ಫಿಸಿಕಲಿ ಎರಡೂ ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂಗೆ ಇಷ್ಟ ಆಗೈತೆ ಈ ಬುಕ್ ಎಲ್ಲ. ಸೊ ಇದನ್ನೇ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಥ್ರೂ ಔಟ್ ಪ್ರೆಗ್ನೆನ್ಸಿ ಈ ಬುಕ್ ಒಂದನ್ನೇ ನಾನು ಯೂಸ್ ಮಾಡಿದ್ದು. ನಂಗೆ ಬುಕ್ ಓದೋದೆಲ್ಲ ಅಭ್ಯಾಸ ಇಲ್ಲ. ಸೊ ಇದೊಂದನ್ನೇ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಟ್ಟಿದ್ರು ಗಿಫ್ಟಾಗಿ ಅಂದ್ಬಿಟ್ಟು ಸ್ವಲ್ಪ ನಾನು ಎಂಗೇಜ್ ಆಗಿ ಇದನ್ನು ಕುತ್ಕೊತಾ ಇದ್ದೆ. ಡೈಲಿ ಒಂದು 3 to 4 ಪೇಜಸ್ ಹಂಗೆ ಓದ್ತಾ ಇದ್ದೆ. ಕರೆಕ್ಟ್ 9 ಮಂತ್ಗೆ ಕಂಪ್ಲೀಟ್ ಮಾಡಿದ್ದೀನಿ.
ಸೊ ಇನ್ ಕೇಸ್ ನೀವು ಏನಾದರೂ ತೊಗೋಬೇಕಂದ್ರೆ ತೊಗೊಳ್ಳಿ, ಚೆನ್ನಾಗಿದೆ. ಏನಯ್ಯ ಸ್ಟೋರಿ ಬುಕ್ ಚೆನ್ನಾಗಿದೆ ಅಲ್ಲ ಅಯ್ಯೋ? ನೆನಪಿದ್ಯಾ ನಾನು ಓದ್ತಾ ಇದ್ನಲ್ಲ? ಏನು ಬುಕ್ಕು? ಪಾಪು. ಇಲ್ಲಿ ಯಾರ್ಯಾರು ಇದ್ದಾರೆ? ಇಲ್ಲಿ ಮತ್ತೆ ಇದ್ಯಾರು? ಇದು ಇದ್ಯಾರು? ಪಾಪು ಯಾರು? ಮತ್ತೆ ಇವ್ರು ಯಾರು? ಮಮ್ಮಿ. ಸೊ ಇದೆಲ್ಲ ಹಂಗೆ ನೋಡಿ, ಎಲ್ಲಂದ್ರಲ್ಲಿ ಸಾಕಿದ್ದಾಳೆ. ಇದು ಆ್ಯಕ್ಚುಲಿ ಸ್ಯಾರಿ, ನಾನು ಕಾಟನ್ ಸ್ಯಾರಿ ತೊಗೊಂಡಿದ್ದೆ ಒಂದೆರಡು, ಸೇಲ್ ಬಂದಿತ್ತು ಅಂತ. ಇದಕ್ಕೆ ಬ್ಲೌಸೇ ಇಲ್ಲ ನನ್ನ ಹತ್ರ, ಸೆಟ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ನೋಡೋಣ ಮ್ಯಾಚಿಂಗ್ ಬ್ಲೌಸ್ ಏನಾದರೂ ಸಿಗುತ್ತಾ ಅಂತ ಆನ್ಲೈನ್ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಇಲ್ಲಾಂದರೆ ಏನಾದರೂ ಶಾಪಲ್ಲಿ ತೊಗೋಬೇಕಂತ. ಅಮ್ಮ ಒಂದಕ್ಕೆ ಹೊಲ್ದು ಕೊಟ್ಟಿದ್ದಾರೆ, ಆಗುತ್ತೆ. ಬಟ್ ಇದಕ್ಕೆ ಈ ಥರ ಕಲರು ಅಥವಾ ಗೋಲ್ಡ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದಕ್ಕೂ ಗೋಲ್ಡ್ ಚೆನ್ನಾಗಿ ಕಾಣುತ್ತೆ. ಸೊ ನೋಡೋಣ, ಮ್ಯಾಚ್ ಮಾಡಬೇಕು. ಅಮ್ಮು ಬುಕ್ ಕೊಡಿಲಿ. ಇವಾಗ ಜಸ್ಟ್ ನಂದು ಫ್ರೆಶ್ ಅಪ್ ಎಲ್ಲ ಆಯಿತು. ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡೋಣ ಅಂತ. ಕಿರಣ್ಗೆ ಅಷ್ಟೊಂದು ಬದನೆಕಾಯಿ ತಿಂದರೆ ಮೂಗು ಅಲರ್ಜಿ ಇದೆ ಅವ್ರಿಗೆ, ಏನೋ ಗೊತ್ತಿಲ್ಲ, ಬದನೆಕಾಯಿ ಹಾಗೆ ಬರೋದಿಲ್ಲ. ಹಾಗೆ ಸ್ವಲ್ಪ ಬದನೆಕಾಯಿ ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ತೊಗೊಂಬಂದಿದ್ದೀನಿ, ತೋಟ ಎಲ್ಲ ಇತ್ತಲ್ಲ. ಸೊ ನನಗೆ ಏನಾಗಿ ಆಗೋಷ್ಟು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇಷ್ಟು ತೊಗೊಂಬಂದಿದ್ದು ಕಟ್ ಮಾಡಿದ್ದೀನಿ. ಬಟ್ ಹುಳ ಎಲ್ಲ ಇದ್ದಾವೆ ಅಂತ ಅತ್ತೆ ಹೇಳಿದರು. ನೀಟಾಗಿ ನೋಡಿ ಕಟ್ ಮಾಡಿ ಒಂದು ಪಲ್ಯ ಮಾಡ್ಕೊಬಿಡ್ತೀನಿ. ಸೊ ಚಿಕ್ಕದಾಗಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಕೂಡ ಕಟ್ ಮಾಡಿದ್ದೀನಿ. ಇದು ಕೂಡ ತುಂಬ ಚಿಕ್ಕದಾಗಿ ಮಾಡಿದ್ದೀನಿ, ಬೇಗ ಫ್ರೈ ಆಗಿಬಿಡುತ್ತೆ ಅಂತ. ಸೊ ಇಷ್ಟು ರೆಡಿ ಇದೆ. ಇಲ್ಲಿ ಕಡಾಯಿಗೆ ಆಯಿಲ್ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಕರಿಬೇವು, ಆಮೇಲೆ ಇಷ್ಟು ಆನಿಯನ್. ಹತ್ರ ಬರಬಾರ್ದು, ಇವಾಗ ಮಮ್ಮಿ ಅಡುಗೆ ಮಾಡ್ತಿರ್ತಾರಲ್ಲ, ಎಣ್ಣೆ ಸುರಿದ್ಬಿಡುತ್ತೆ, ಹಂಗೆ ಬರಬಾರ್ದು ಆಯ್ತಾ? ಸೊ ಆನಿಯನ್ ಹಾಕಿದ್ದೀನಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಫ್ರೈ ಆಗಲಿ. ಮಮ್ಮಿ ಏನು ಅಡುಗೆ ಮಾಡ್ತಿದ್ದಾರೆ? ಎತ್ಕೊಂಡ್ರೆ ಅಡುಗೆ ಹೆಂಗೆ ಮಾಡ್ಲಮ್ಮ? ಬೇಗ ಮಾಡ್ತೀನಿ, ನಿನ್ಗೆ ಹಸು ಆಗುತ್ತಲ್ಲ? ಏನಮ್ಮ? ಎತ್ಕೊಂಡು ಏನು ಮಾಡಬೇಕು? ಅಡುಗೆ ನೀನು ಎತ್ಕೊಂಡು ಮಾಡ್ಬೇಕಾ? ಅಯ್ಯೋ ಸಿಡ್ದ್ಬಿಡುತ್ತಮ್ಮ ಎಣ್ಣೆ, ಹಂಗೆಲ್ಲ ಎತ್ಕೊಂಡು ಮಾಡೋಕ್ಕಾಗಲ್ಲ. ಈ ಕಡೆ ಬಾ ನೀನು. ಎತ್ಕೊಂಡು ಹೆಂಗ್ ಅಡುಗೆ ಮಾಡೋದಮ್ಮ? ಏನಿದು? ಆನಿಯನ್. ಇದು ಇದೇನದು? ಇಲ್ಲಿರೋದು ಇನ್ನೊಂದು ಗಾರ್ಲಿಕ್, ಬೆಳ್ಳುಳ್ಳಿ. ಹಿಂದೆ ಬಾ. ಹಿಂಗೆ ನೋಡಿ ಎತ್ಕೊಂಡು ಅಡುಗೆ ಮಾಡಿ ಅಂತಾಳೆ ಅಲ್ಲ? ಇದು ಏನು ಮಾಡ್ತಿದ್ದಾರೆ ಮಮ್ಮಿ? ಅಡುಗೆ ಮಾಡ್ತಿದ್ದಾರೆ. ಸೊ ಆನಿಯನ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಬದನೆಕಾಯಿನ ಹಾಕ್ತೀನಿ. ಇದು ನೀರಲ್ಲಿ ಹಾಕಿಡ್ಬೇಕಿಲ್ಲ ಅಂದರೆ ಕರ್ರಗಾಗ್ಬಿಡುತ್ತೆ ಬೇಗ ಕಟ್ ಮಾಡಿದ ತಕ್ಷಣ. ಸೊ ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನಿ. ಅತ್ತೆ ಹೇಳಿದ್ರು ಹುಳ ಎಲ್ಲ ಇರುತ್ತೆ ನೋಡ್ಕೊಂಡು ಮಾಡು ಅಂತ. ಒಂದ್ರಲ್ಲಿ ಅಷ್ಟೇ ಇತ್ತು, ಜಾಸ್ತಿ ಇರಲಿಲ್ಲ. ನಾನು ಅದೆಲ್ಲ ನೋಡ್ಬಿಟ್ಟು ತಿನ್ನಂಗೆ ಅನ್ಸಲ್ಲ ನನಗೆ, ಏನೋ ಒಂಥರ ಹುಳ ಎಲ್ಲ ನೋಡಿ ಅಡುಗೆ ಮಾಡೋಕ್ಕೂ ಮನ್ಸು ಬರಲ್ಲ, ತಿನ್ನೋಕ್ಕೂ ಬರಲ್ಲ. ಕಿರಣ್ಗೂ ಹಂಗೇನೆ ಸೇಮ್. ಅದಕ್ಕೆ ಈ ಥರ ಎಲ್ಲ ನಾವು ಜಾಸ್ತಿ ತರಿಸಲ್ಲ. ಅದು ಬೇರೆ ಬದನೆಕಾಯಿ ನಮ್ಮ ಮನೇಲಿ ತರೋದೇ ಇಲ್ಲ, ಕಿರಣ್ಗೂ ಆಗಲ್ಲ. ಸೊ ನಾನು ಅವ್ರು ತಿನ್ನಲ್ಲ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಆಗ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಅರಿಶಿನ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು. ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ನಾವು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 5-10 ನಿಮಿಷ ಕುಕ್ ಆಗಲಿ ಚೆನ್ನಾಗಿ. ಬಾ ಹೋಗೋಣ ನಡಿ. ಎತ್ಕೊಂಡೇ ಇರ್ಬೇಕಂದ್ರೆ ಹೆಂಗಿಲ್ಲ.
ಸೊ ನೋಡ್ರಲ್ಲ, ಎತ್ಕೊಂಡೆ ಅಡುಗೆ ಮಾಡು ಅಂತ ಇದ್ಲು. ಎತ್ಕೊಂಡು ಮಾಡು ಅಡುಗೆ, ಎತ್ಕೊಂಡು ಮಾಡು ಹಂಗೆ. ಅವಳು ಹೇಳೋದು ನೋಡಬೇಕು, ಏನಾಗಲ್ಲ ಎತ್ಕೊಂಡೆ ಮಾಡು ಅಂತ ಇದ್ಲು. ಸೊ ಅದಕ್ಕೆ ಅವ್ಳಿಗೆ ಟಿ ವಿ ಹಾಕ್ಬಿಟ್ಟು ಕೊಟ್ಟೆ. ಜಾನಿ ಎಸ್ಪಪ್ಪ ಅಂದರೆ ಸ್ವಲ್ಪ ನೋಡ್ತಾ ಇದ್ದಾಳೆ. ಈ ಟೈಮಲ್ಲಿ ಹಾಕ್ಕೊಟ್ಬಿಡೋದು, ಇನ್ನೇನು ನನ್ನ ತಲೆ ತಿರ್ಗೋ ಕೂತ್ಕೋತಾಳೆ. ಸೊ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ, ಕೇಳಿಸ್ತಾ ಇರ್ಬೋದು ಸೌಂಡು, ಇಗ್ನೋರ್ ಮಾಡಿ. ಸೊ ಆಲ್ಮೋಸ್ಟ್ ಆಗಿದೆ. ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಕುಕ್ ಆದಮೇಲೆ ಖಾರದ ಪುಡಿ ಹಾಕ್ತೀನಿ. ಅದಾದಮೇಲೆ ಇದು ಇಲ್ಲಿ ನೋಡಿ, ಎಲ್ಲ ಥರ ಸೇಮ್ ಬಾಟ್ಲು ಪ್ರಿಯಾ ಪಿಕಲ್ಸ್ ಎಲ್ಲ ತರಿಸ್ತೀವಲ್ಲ, ಅದರಲ್ಲೆಲ್ಲ ಈ ಥರ ಹಾಕಿ ಇಟ್ಕೊಬಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ ವಾಶ್ ಮಾಡಿ. ಇದು ಶೇಂಗಾ ಪುಡಿ ಬರುತ್ತಲ್ಲ, ಗ್ರೌಂಡ್ ನಟ್ ಬರುತ್ತಲ್ಲ, ಶೇಂಗಾ ಅಂತೀವಿ ನಮ್ಮ ಕಡೆ. ಆ ಶೇಂಗಾದ್ದು ಪೌಡರ್ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ರೆಡಿ ಆಗುತ್ತೆ. ಇದ್ರ ಜೊತೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕೂಡ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದ್ರ ಜೊತೆ ಕಾಂಬಿನೇಷನ್ ರೊಟ್ಟಿ ಚೆನ್ನಾಗೂ ಕೂಡ ಇರುತ್ತೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಇದು ಹಾಕ್ತಿದ್ರೆ ಬದನೆಕಾಯಿ ಪಲ್ಯ ರೆಡಿ. ಸೊ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಅವಾಗಲೇ ಸ್ವಲ್ಪ ಹಾಕಿದ್ನಲ್ಲ, ಇವಾಗ ಸ್ವಲ್ಪ ಹಾಕ್ತಿದ್ದೀನಿ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ಇದಕ್ಕೆ ಶೇಂಗಾ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಅಷ್ಟೇ, ಬದನೆಕಾಯಿ ಪಲ್ಯ ರೆಡಿ ಆಯಿತು. ಬೇಗ ರೊಟ್ಟಿ ಮಾಡಿಕೊಂಡ್ರೆ ಮಧ್ಯಾಹ್ನ ಊಟ ರೆಡಿ. ಸೊ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ಇದು ಇಮಿಡಿಯೇಟಾಗಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಟಿ ವಿ ಹಾಕ್ಕೊಟ್ಟೆ. ಅವಳು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ಲು. ಅಷ್ಟೊತ್ತಿಗೆ ನಾನು ಬೇಗ ರೊಟ್ಟಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಫಸ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳು ಎಷ್ಟೊತ್ತಾಗುತ್ತೋ ಅಷ್ಟು ಕೂತ್ಕೊಂಡ್ರೆ ನಾನು ಬೇಗ ರೆಡಿ ಮಾಡ್ಕೊಂಬಿಡ್ಬೋದು ರೊಟ್ಟಿನ. ಸೊ ಈ ಜೋಳದ ಹಿಟ್ಟು ಬಂತು ಅಮ್ಮ ಕೊಟ್ಟಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಊರಿಂದ ಎಲ್ಲ ಹಾಕ್ಸ್ಕೊಂಬಂದಿದ್ರಂತೆ. ಅದಕ್ಕೆ ಆರಾಮಾಗಿ ಲಟ್ಟಣಿಗೆಯಿಂದ ಲಟ್ಸ್ಕೋಬೋದು ಚಪಾತಿ ಥರ. ಇಲ್ಲಿ ನಾರ್ಮಲ್ ನಾನು ಅಂಗಡಿಯಿಂದ ತೊಗೊಂಡಿರೋದು ಈ ಥರ ನಾನು ಮಾಡೋಕ್ಕೆ ಬರೋದಿಲ್ಲ, ಕಟ್ಟಾಗೋದು ಪ್ರಾಬ್ಲಮ್ ಆಗೋದೆಲ್ಲ ಆಗ್ತಾಯಿತ್ತು. ಸೊ ಇದು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ಆವಾಗ ಮಾಡ್ಕೊಡ್ತಾಯಿದ್ದೀನಿ. ಯಾನ ಕೂಡ ತುಂಬ ಇಷ್ಟಪಡ್ತಾಳೆ. ನಾವು ತಿಂದಂಗೆ ಆಗುತ್ತೆ. ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಜೋಳದ ರೊಟ್ಟಿ. ಸೊ ಹಾಗಾಗಿ 2 ಡೇಸ್ ಒಮ್ಮೆ ಮಾಡ್ತಾಯಿದ್ದೀನಿ ಇವಾಗ ಯಾನಗೋಸ್ಕರ. ಸೊ ಏನಿಲ್ಲ, ಫಸ್ಟ್ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಇದನ್ನ ಒಂದೆರಡು ನಿಮಿಷ ಅಷ್ಟೇ ಕಲಿಸ್ಕೋತೀನಿ. ಇದು ಏನೋ ಜಿಗಿ ಆಗುತ್ತಲ್ವ, ಇದಕ್ಕೆ ಜಿಗಿ ಅಂತಾರೆ. ಇದನ್ನು ಕಲಿಸ್ಕೊಂಬಿಟ್ಟು ಆಮೇಲೆ ಇದಕ್ಕೆ ನಮಗೆ ಬೇಕಿದ್ರೆ ಹಿಟ್ಟು ಹಾಕ್ಬಿಟ್ಟು ನೀರು ಹಾಕಿ ಯಾವ ಥರ ಬೇಕೋ ಆ ಥರ ಕಲಿಸ್ಕೊಂಬಿಟ್ಟು ರೊಟ್ಟಿ ಮಾಡ್ಕೊಬೋದು. ನಾನು ಇವಾಗ ಇದು ಮಾಡಿದ್ರಲ್ಲಿ ಒಂದು 7 ರೊಟ್ಟಿ ಆಗುತ್ತೆ. ಸೊ ಹೆಂಗಿದ್ರು ಕಿರಣ್ ಆಫೀಸ್ ಹೋಗಿದ್ದಾರೆ, ನಾನು ಮತ್ತು ಯಾನ ಇಬ್ಬರೇ ಇರೋದ್ರಿಂದ ಕಮ್ಮಿನೇ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಕಿರಣ್ಗೆ ಏನಾದರೂ ಬೇಕಿದೆ ಮತ್ತು ರಾತ್ರಿ ಬಿಸಿ ಮಾಡಿಕೊಟ್ರೆ ಆಯಿತು, ಚೆನ್ನಾಗಿರುತ್ತೆ ಅಂತ. ರೊಟ್ಟಿ ಬಿಸಿ ಇದ್ದಾಗ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅವ್ರು ಬಂದರೆ ಇನ್ ಕೇಸ್ ಕೇಳಿದ್ರೆ ಅವ್ರಿಗೆ ರಾತ್ರಿ ಮಾಡಿಕೊಡ್ತೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 7 ಜಾಸ್ತಿನೇ ಆಯಿತು, ನೀರು ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಒಂದು 4 ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಮಿಕ್ಕಿದ್ರೂ ಆರಾಮಾಗಿ ನೆಕ್ಸ್ಟ್ ಡೇ ಕೂಡ ತಿನ್ಬೋದು, ರಾತ್ರಿನೂ ತಿನ್ಬೋದು. ರೊಟ್ಟಿಗಂತೂ ಏನು ವೇಸ್ಟ್ ಆಗೋಲ್ಲ, ಎಷ್ಟು ಮಾಡಿದ್ರು ಆರಾಮಾಗಿ ಇಟ್ಕೊ ತಿನ್ಬೋದು. ಚೆನ್ನಾಗಿರುತ್ತೆ. ರೊಟ್ಟಿದಿಂದ ಒಗ್ಗರಣೆ ಕೂಡ ಕೊಟ್ಬಿಟ್ಟು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಅದೇ ಕಲಿಸ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಹಿಟ್ಟು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ನೀರಾಗಿ ಬಂದಿತ್ತು, ಮತ್ತು ಲಟ್ಸ್ಕೊಳ್ಳೋದಕ್ಕೆ ಅಂಟ್ಕೊಳ್ಳೋದೆಲ್ಲ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಗೊತ್ತಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಮಾಡಿದೆ. ಸೊ ನಂಗೆ ಬರ್ತಾನೆ ಇರಲಿಲ್ಲ. ಅಮ್ಮ ಹೇಳಿದ್ದು ಈ ಥರ ಎಲ್ಲ ಮಾಡು ಬರುತ್ತೆ ಅಂತ. ಏನೋ ಟ್ರೈ ಮಾಡ್ತಾಯಿದ್ದೀನಿ. ಇದು ಒಂದು 3ನೇ ಸರಿ ಮಾಡಿದ್ದು. ಯಾವಾಗ ಮಾಡಿದ್ರೂ ಚೆನ್ನಾಗೇ ಬಂದಿದೆ. ಇದು ಫಸ್ಟ್ನೇದಲ್ವ, ಅದಕ್ಕೆ ಈ ಥರ ಶೇಪ್ ಬಂದಿದೆ. ನೆಕ್ಸ್ಟ್ ರೌಂಡ್ ಮಾಡ್ತೀನಿ. ನನಗೆ ಯಾವಾಗಲೂ ಫಸ್ಟ್ನೇದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಫಸ್ಟ್ನೇದು ಅಮೀಬಾ ಆಗಿದೆ. ನೆಕ್ಸ್ಟು ನೀಟಾಗಿ ಮಾಡ್ತೀನಿ ಆಯಿತಾ, ಅದನ್ನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಅಮ್ಮ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಸೊ ಇವಾಗ ಇದನ್ನು ಈ ಥರ ನೀರು ಹಾಕ್ಕೊಂಡ್ರೆ ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಹೋಪ್ಫುಲಿ ನೆಕ್ಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಶೇಪಲ್ಲಿ ಏನಿದೆ, ಬಟ್ ಸ್ಟಿಲ್ ನೀಟಾಗಿ ಕಾಣಬೇಕಲ್ವಾ. ಸೊ ಫಸ್ಟ್ ಒನ್ ಹಿಂಗೆ ಬಂದಿದೆ, ನೋಡೋಣ.
ಪುಡಿ ಹಾಕಿದ್ದೀನಿ. ಮಾಡು, ಕೆಳಗೆ ಕುತ್ಕೊಂಡು ಮಾಡು. ಒಂದು 5 ನಿಮಿಷನೂ ಕುತ್ಕೊಳ್ಳಲ್ಲ, ಟಿ ವಿ ಹಾಕ್ಕೊಟ್ರೆ ಬೋರ್ ಆಗಿಬಿಡುತ್ತೆ. ಮತ್ತು ನಾನು ಎಲ್ಲಿರ್ತೀನಿ ಅಲ್ಲಿಗೆ ಬರ್ತಾಳೆ. ಸರಿ ಅಂದ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಇಟ್ಟು ಎಲ್ಲ ಹಾಕಿ ಕೊಟ್ಟರೆ ಒಂದು ಆಟ ಆಡ್ಕೊಂಡು ಕುತ್ಕೊಂಡಿರ್ತಾಳೆ. ಸೊ ನೋಡಿದ್ರಲ್ಲ ರೊಟ್ಟಿ ಯಾವ ಥರ ಬಂತು ಅಂತ ರೌಂಡಾಗಿ. ಫಸ್ಟ್ ಒನ್ ಯಾವಾಗಲೂ ಹಂಗೆ ಆಗುತ್ತೆ ಪ್ರಾಬ್ಲಮ್, ನಮ್ಗೆ ಯಾವಾಗಲೂ ಫಸ್ಟ್ ಒನ್ ಪ್ರಾಬ್ಲಮ್ ಆಗುತ್ತೆ. ಏನಮ್ಮ ರೊಟ್ಟಿ ಮಾಡ್ದಾ? ತಗೋ, ನಾನು ಏನು ಮಾಡ್ತೀನಿ ಅದು ಬೇಕು ಅವಳಿಗೆ, ತಗೊಲಟ್ಟಿಸು. ಸೊ ಇದಾಗಿದೆ. ಇಷ್ಟು ಖುಷಿಯಾಗ್ಬಿಡ್ತಾರೆ ಹಿಂಗೆ ಬಂದ್ಬಿಟ್ರೆ. ಏನಾಗಿ ಇಷ್ಟ, ಕಿರಣ್ಗೂ ಇಷ್ಟ, ಅದಕ್ಕೋಸ್ಕರನೇ ಕಲಿತಾ ಇದ್ದೀನಿ. ಆ್ಯಕ್ಚುಲಿ ಅಮ್ಮ ಕೊಟ್ಟಿದ್ದಿಟ್ಟು ಚೆನ್ನಾಗಿದೆ, ಹಾಕ್ಸ್ಕೊಂಬಂದಿದ್ದು ಊರ ಕಡೆಯಿಂದ. ಇಲ್ಲಿದ್ದು ನಾನು ಅಂಗಡಿಯಿಂದನೂ ತೊಗೊಂಬಂದಿದ್ದೀನಿ. ಅದು ಏನೋ ಅಷ್ಟು ಚೆನ್ನಾಗೇ ಇಲ್ಲ, ಮಾಡೋಕ್ಕೆ ಬರಲ್ಲ ಅದು. ಏನೋ ಒಂದೊಂದು ಹಿಟ್ಟು ಮೇಲೆ ಅಯ್ಯೋ ಶಿಟ್. ನೋಡಿ ಎಷ್ಟು ಕಷ್ಟ ರೊಟ್ಟಿ ಮಾಡೋದು, ಪ್ಯಾಚ್ ವರ್ಕ್ ಮಾಡಿಕೊಂಡು ಮಾಡಿದ್ದೆ, ಕಟ್ಟಾಗಿತ್ತು. ರೊಟ್ಟಿ ರೆಡಿ. ಇದು ಹೋಲಾಗಿರಲಿಲ್ಲ ಅಂದರೆ ಚೆನ್ನಾಗಿ ಉಬ್ತಾ ಇತ್ತು. ಸೊ ಇವಾಗೆಲ್ಲ ರೊಟ್ಟಿ ಆಯಿತು. ಫಸ್ಟ್ ಏನಾಗಿ ಕೊಟ್ಬಿಡ್ತೀನಿ, ಅವಳು ತಿನ್ಕೊಂಡು ಕುತ್ಕೊತಾಳೆ. ಆಮೇಲೆ ನಾನು ತಿನ್ಕೊತೀನಿ, ಅವಳಿಗೆ ಮಲಗಿಸ್ಬಿಡ್ತೀನಿ. 1 ಅವರ್ ಮಲ್ಕೊಂಡ್ರೆ ನನಗೆ ಆಮೇಲೆ ಬೇರೆ ಕೆಲಸಗಳಾಗುತ್ತೆ. ಇಷ್ಟು ಪಾತ್ರೆ ಇದೆ, ಅದಷ್ಟು ವಾಶ್ ಮಾಡ್ಕೋಬೇಕು ಅಷ್ಟೇ. ಏನಾಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೇರಲ್ಲಿ ಕುತ್ಕೊಂಡು ತಿನ್ನಲ್ವಾ, ಮತ್ತೆ ಎಲ್ಲಿ ತಿಂತೀಯ? ಸೊ ಇಷ್ಟು ರೊಟ್ಟಿ ಮಾಡಿದ್ದೀನಿ, 4-5 ಆಗಿದೆ. ಇದೊಂದು ಒಂದು ಅವಳು ಫಸ್ಟ್ ತಿನ್ನಿಸ್ಬಿಟ್ಟು, ನಿದ್ದೆ ಬಂದ್ಬಿಟ್ಟಿದೆ ಫುಲ್, ತಿನ್ನಿಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ತಿಂತಾ ಇದ್ದಾಳೆ. ಚೆನ್ನಾಗೈತಾ ಅಮ್ಮು? ಕೈ ತೆಗಿ ಅಮ್ಮು, ಹೇಗಿದೆ? ಅಯ್ಯೋ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ. ಓಕೆ, ಏನು ತಿಂತಾ ಇದೀಯಾ ಅಮ್ಮು? ಮಾತಾಡ್ಸಲ್ವಾ ನನ್ನ? ಏನು ತಿಂತಾ ಇದೀಯಾ? ಹಾಂ, ಏನು ತಿಂದಿಲ್ವಾ? ಸರಿ, ಚೆನ್ನಾಗಿದೆಯಾ? ಹೋಗ್ಲಿ, ಟೇಸ್ಟು ಹೇಗಿದೆ? ಚೆನ್ನಾಗಿದೆಯಾ? ತಿನ್ನು. 5 ಚೇರ್ ಬೋರ್ ಆಯಿತು, ಅಲ್ಲಿಂದ ಇಳ್ಕೊಬಿಟ್ಟಿದ್ದಾಳೆ. ಏನ ಬಬ್ಲು ಅಲ್ಲಿಂದ ಇಳ್ಕೊಬಿಟ್ಟಿದ್ದಾಳೆ. ನನ್ನ ನಮ್ಮಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ಪಕ್ಕ ಉತ್ತರ ಕರ್ನಾಟಕದ ಹುಡುಗಿ ಅಲ್ಲಮ್ಮೋ ನೀನು? ಉತ್ತರ ಕರ್ನಾಟಕದ್ದು ಹೌದು, ಈ ಕಡೆ ಬೆಂಗಳೂರು ಸೈಡ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಎಲ್ಲ ಥರ ಫುಡ್ ಅವಳಿಗೆ ಇಷ್ಟ. ಒಂದೊಂದು ಪರ್ಟಿಕ್ಯುಲರಾಗಿ ಒಂದೊಂದು ಇರುತ್ತೆ, ಅದನ್ನು ಇಷ್ಟಪಡಲ್ಲ. ಏನಮ್ಮ ಬಿದ್ದರೆ ಹತ್ತದು ಇಳಿಯೋದೆಲ್ಲ ಮಾಡಬಾರ್ದು. ಇಲ್ಲಿ ಕೆಳಗಿಳಿ. ಏನಾಗಿ ಜಸ್ಟ್ ಇವಾಗ ಮಲಗಿಸೆ, ಊಟ ಎಲ್ಲ ಮಾಡಿಸಿ, ಎಷ್ಟು ಅಡುಗೆ ಎಲ್ಲ ಮಾಡಿ ಊಟ ಮಾಡಿಸಿ ಅವಳಿಗೆ ಮಲಸಷ್ಟಿಗೆ ಅರ್ಧ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿರುತ್ತೆ. ನನಗೂ ಫುಲ್ ನಿದ್ದೆ ಬರ್ತಾ ಇರುತ್ತೆ ಈ ಟೈಮಲ್ಲಿ. ಬಟ್ ಮಧ್ಯಾಹ್ನ ಮಲ್ಕೊಂಡ್ರೆ ನನಗೆ ಫುಲ್ ಡೇ ಒಂಥರ ಅನ್ಈಸಿ ಆಗಿರುತ್ತೆ, ಲೇಸಿ ಆಗಿಬಿಡ್ತೀನಿ, ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಮಲ್ಕೊಳ್ಳಲ್ಲ. ಈ ಟೈಮಲ್ಲಿ ನಾನು ಎಡಿಟಿಂಗ್ಸ್ ಏನಿರುತ್ತೆ ವೀಡಿಯೋಸ್ ಅದೆಲ್ಲ ಮಾಡ್ಕೊತೀನಿ. ಏನೋ ಕೂಡ ಮಲ್ಕೊಂಡಿರ್ತಾರಲ್ಲ, ಸೊ ನನಗೆ ಕೆಲಸ ಕೂಡ ಆಗ್ಬಿಡುತ್ತೆ ಎಡಿಟ್ ಮಾಡಿಟ್ರೆ. ಇದೇ ರೀಸನ್ಗೆ ನನಗೆ ಡೈಲಿ ವೀಡಿಯೋಸ್ ಹಾಕೋಕ್ಕಾಗಲ್ಲ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತೀರಾ, ನಿಮ್ಮದು ಡೈಲಿ ಬ್ಲಾಗ್ಸ್ ಹಾಕಿ, ಡೈಲಿ ವೀಡಿಯೋಸ್ ಹಾಕಿ, ನಮ್ಗೆ ತುಂಬ ಇಷ್ಟ, ಮಿಸ್ ಮಾಡ್ಕೊತೀನಿ ನೋಡೋಕ್ಕೆ ಅಂತೆಲ್ಲ. ಸೊ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಡೈಲಿ ಹಾಕೋದು ತುಂಬ ಕಷ್ಟ ಆಗಿಬಿಡುತ್ತೆ. ನೀವಾಗಲೇ ನೋಡಿದ್ರಲ್ಲ, ರೆಕಾರ್ಡ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅವಳಿಗೆ ತಿನ್ನಿಸಿ, ಅವಳಿಗೆ ರೆಡಿ ಮಾಡಿಸಿ, ಅವಳಿಗೆ ಮಲಗಿಸಿ, ಹೆಂಗೆ ಆಗ್ಬಿಡುತ್ತೆ ಅಂದರೆ ಅದು ತುಂಬ ಕಷ್ಟ ಆಗ್ಬಿಡುತ್ತೆ. ಮೊದಲಾದರೆ ಚಿಕ್ಕವಳಿದ್ಲು, ಒಂದು ಕಡೆ ಇರ್ತಾಯಿದ್ಲು, ಅವಾಗೇನು ಅಷ್ಟು ಅನಿಸ್ತಿರ್ಲಿಲ್ಲ. ಬಟ್ ಇವಾಗ ಅವಳಿಗೆ ಓಡ್ತಾಳೆ, ಎಲ್ಲ ಮಾತಾಡ್ತಾಳೆ, ಎಲ್ಲ ದೊಡ್ಡವಳಾಗಿದ್ದಾಳೆ. ಬರ್ತಾ ಬರ್ತಾ ಹಿಡಿಯೋದು ಕಷ್ಟ ಅಂತಾರಲ್ಲ ಹಂಗೆ. ಸೊ ಆದರೂ ನಾನು ಆಲ್ಟರ್ನೇಟ್ ವಿಡಿಯೋಸ್ ಹಾಕೋಕ್ಕೆ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ.
ವೀಡಿಯೋಸ್ನ. ಸೊ ತುಂಬ ಇಷ್ಟಪಟ್ಟು ನೋಡ್ತೀರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇದು ಈ ಥರ ಮಾಡೋದ್ರಿಂದ ನನಗೆ ಇದು ಎಷ್ಟೇ ಕಷ್ಟ ಆದರೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು, ಆದಷ್ಟು ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು, ನಿಮ್ಗೆ ಇಷ್ಟ ಆಗೋ ಥರ ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತೆಲ್ಲ ತುಂಬ ಇಷ್ಟ ಬರುತ್ತೆ. ಸೊ ಯಾರ್ಯಾರೆಲ್ಲ ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಆಲ್ಮೋಸ್ಟ್ ನಾವು 30K ಕ್ಲೋಸ್ ಬರ್ತಾ ಇದ್ದೀವಿ. 25Kಗೆ ಸೆಲೆಬ್ರೇಟ್ ಕೂಡ ಮಾಡೋಕ್ಕಾಗಿಲ್ಲ, ಬಟ್ ಖಂಡಿತ 30,000 ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನಾನು ಹೇಳಿದ್ದೀನಿ ಕಿರಣ್ಗೆ ಸೆಲೆಬ್ರೇಟ್ ಮಾಡಲೇಬೇಕು ನಾವು ಅಂತ. ಯಾಕಂದರೆ 10Kಗೂ ಮಾಡಿಲ್ಲ, ಆಮೇಲೆ ಬರ್ತಾ 25ಗೆ ಮಾಡೋಣ ಅಂದ್ಕೊಂಡ್ವಿ, ಅದಕ್ಕೂ ಮಾಡೋಕ್ಕಾಗಿಲ್ಲ. ಬಟ್ 30,000ಗೆ ನಾವು ಮಾಡಲೇಬೇಕಂತ ಕಿರಣ್ ಹತ್ರ ಹೇಳಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 30,000 ಆಗಲಿ, ಒಂದು ಬಿಗ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಸೊ ಅಷ್ಟೇ. ನೋಡೋಣ, ಏನೋ ಮಲ್ಕೊಂಡಿದ್ದಾಳೆ, ಅವಳೆದೊಳವರೆಗೂ ಸ್ವಲ್ಪ ನಂದು ಏನೇನು ಎಡಿಟಿಂಗ್ಸ್ ಇದೆ ಅದೆಲ್ಲ ಮುಗಿಸ್ಕೋತೀನಿ. ಹಾಗೆ ಒಂದೊಂಗೆ ಸೀರೀಸ್ ನೋಡ್ತಾ ಇರ್ತೀನಿ, ಯಾವುದು ಆಜ್ಕಲ್ ಕ್ರೈಮ್ಸ್ ಅಂತ ಇದೆ, ಅದು ಅವಾಗವಾಗ ನೋಡ್ತಾ ಇರ್ತೀನಿ ಅಷ್ಟೇ. ನೋಡೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ. ಜಸ್ಟ್ ಎದ್ಲು ನಿದ್ದೆಯಿಂದ. ನಿದ್ದೆ ಆಯ್ತಾ ಅಮ್ಮ? ಇನ್ನೂ ಬಂದಿದ್ಯಾ? ಏನು ನಿದ್ದೆ ಆಗಿಲ್ವಾ? ಏನ್ ತಿಂತಾ ಇದೀಯಾ? ಏನದು ಏನದು? ಹಾ, ಬಿಸ್ಕೆಟ್. ಏನೇ ತಿಂದಿದ್ದೆ ಬಿಸ್ಕೆಟ್ನ? ಏನ್ ಬೇಡ ಅದೇ ತಿನ್ನೋದಲ್ಲಮ್ಮ ನೀನು? ಏನು ನಾಟಕ ಮಾಡಿ ಏನಂತೆ? ಹಾ, ಬಿಸ್ಕೆಟ್ ಅದು, ಗುಡ್ಡೆ ಬಿಸ್ಕೆಟ್. ಅಳ್ತಾ ಇದ್ದಲ್ಲ ಬೇಕು ಬೇಕಂತ. ಸೊ ನಾನು ಟೀ ಕುಡಿತಾ ಇದ್ದೀನಿ. ಏನ ನಿದ್ದೆ ಅರ್ಧಂಬರ್ಧ ಆಯ್ತಂತ ಕಾಣುತ್ತೆ, ಅದಕ್ಕೆ ಅಳೋದು ಸ್ಟಾರ್ಟ್ ಮಾಡಿದ್ಲು. ಅದು ಕೊಟ್ಮೇಲೆ ಸೈಲೆಂಟ್ ಆಗಿದ್ದಾಳೆ ಇವಾಗ. ಏನು ಕುಡಿತಿದ್ಯಾಮು? ಇವಾಗ ಜಸ್ಟ್ ಅವಳಿಗೆ ಮಿಲ್ಕ್ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ಸ್ವಲ್ಪ ಕೊಡ್ತೀನಿ, ಸ್ವಲ್ಪ ಸ್ವಲ್ಪನೇ ಹಾಕ್ತಿದ್ದೀನಿ. ಅವಳು ಖಾಲಿ ಮಾಡ್ಕೊಂಡು ಕುಡಿತಾಳೆ. ಫುಲ್ ಒಂದೇ ಸರಿ ಹಾಕ್ಬಿಟ್ರೆ ಹಿಡ್ಕೊಳಕ್ಕೂ ಆಗಲ್ಲ, ಚೆಲ್ಬಿಡ್ತಾಳೆ. ಸೊ ಹಾಗಾಗಿ ಇವಾಗ ಮಿಲ್ಕ್ ಕುಡಿತಾ ಇದ್ದಾಳೆ. ತುಂಬ ದಿನ ಆಯ್ತು ಆ್ಯಕ್ಚುಲಿ ಮಿಲ್ಕ್ ಕೊಟ್ಟಿರಲಿಲ್ಲ ಅವಳಿಗೆ, ಕೆಮ್ಮು ನೆಗಡಿ ಆಗಿತ್ತಲ್ಲ. ಸ್ಲೋ ಸ್ಲೋ ಸ್ಲೋ. ಸೊ ಹಾಗಾಗಿ ಕೊಟ್ಟಿರಲಿಲ್ಲ. ಇವಾಗ ಎಣ್ಣೆ ಹಚ್ಚಿ ಜಸ್ಟ್ ರಬ್ಬರ್ ಹಾಕಿರೋದು. ಬಾಚಣಿಕೆ ಬೇಡ, ಹಂಗೆ ರಬ್ಬರ್ ಹಾಕು ಅಂತ. ಬಾಚಣಿ ಟಚ್ ಕೂಡ ಮಾಡಿಸ್ಕೊಳ್ಳಲ್ಲ, ಹಂಗೆ ಆಗ್ಬಿಟ್ಟಿದ್ದಾಳೆ. ಜಸ್ಟ್ ಆಯಿಲ್ ಹಾಕಿ ಹಂಗೆ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಸಿಕ್ಕ ಎಷ್ಟಾಗಿರುತ್ತೋ ಏನೋ. ಖಾಲಿ ಆಯ್ತಾ? ಖಾಲಿ ಆದ್ಮೇಲೆ ಹಾಕ್ತೀನಿ. ಸ್ವಲ್ಪ ಕುಡ್ಕೋ. ಚಲುತ್ತೆ. ಆಯ್ತಾಯ್ತು. ಮಳೆ ಬರ್ತಾ ಇದೆ ಜೋರು. ಇವು ಮಳೆ ಬರ್ತಿದೆ ಆಚೆ. ಇಲ್ಲಿ ಕೈ ಇಡಕ್ಕಾಗಲ್ಲಮ್ಮ. ಅಲ್ಲಷ್ಟೇ ಇಡ್ಬೋದು. ಇಲ್ಲಿ ಇಡಕ್ಕಾಗಲ್ಲ. ಅದು ಓಪನ್ ಮಾಡಿದ್ರೆ ಇಡ್ಬೋದು. ಜೋರು ಮಳೆ ಬರ್ತಾ ಇದೆ. ಬಟ್ಟೆ ಆಚೆ ಇದೆ, ತೆಗಿಬೇಕು ಅಂದರೆ ಅಲ್ಲಿ ಏನೋ ಜೇನು ಕಟ್ಕೊಬಿಟ್ಟಿದೆ ಅಂತೆ, ಗೂಡು. ಜೇನು ಹುಳ ಎಷ್ಟೊಂದು. ನಾನು ಕುತ್ಕೋತೀನಿ, ನಾನು ಕಟ್ಟೆ ಮೇಲೆ ಕುತ್ಕೋಬೇಕಂತ. ಸರಿ ತೋರಿಸ್ತೀನಿ ಇರು, ಜೇನು ಹುಳ ಇದೆಯಲ್ಲ ತೋರಿಸ್ಕೊಂಬರ್ತೀನಿ ಇರು. ಅದಕ್ಕೆ ನಾನು ಏನು ಡೋರ್ ತೆಗೆದು ಭಯ ಆಗ್ತದೆ ಹೋಗಿ ಬಟ್ಟೆ ತೆಗಿಯೋದಕ್ಕೆ. ಎಲ್ಲ ಸೈಲೆಂಟ್ ಕುತ್ಕೊಬಿಟ್ಟಿದ್ದಾವೆ ನೋಡಿ. ಇಲ್ಲಿ ಕಟ್ಟಿದೆ ಎಲ್ಲ. ಹಬ್ಬದ್ದು ವೈಬ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದಾ ಬುಕ್ಸ್ ಸ್ವಲ್ಪ ಇದಾವ. ಸೊ ಇವಾಗ ಅವಳು ಮಿಲ್ಕ್ ಕುಡಿದ್ಲು. ಇವಾಗ ಪ್ಲೇ ಟೈಮ್. ಪ್ಲೇ ಟೈಮ್ ಎಲ್ಲ ಇದೆ. ಹೆಂಗೆ ಹಾಕಿದಾವೆ ಅಂದರೆ ಇದರಲ್ಲಿ ಸಂಡೇ ಮಂಡೇ ಎಲ್ಲಿದೆ ತೋರಿಸು. ಕತ್ಲೆ ಇದ್ದಾರೆ. ಮಳೆ ಬರ್ತಾ ಇದೆ, ಕತ್ಲೆ ಆಗ್ಬಿಡ್ತು. ಇನ್ನು 5:30. ಹೇಳು. ಕರೆಕ್ಟ್ ನೋಡಿ, ಕರೆಕ್ಟ್ ಪೇಜ್ ಓಪನ್ ಮಾಡ್ತಾಳೆ ನೋಡಿ. ಸಂಡೇ ಮಂಡೇ ಓಪನ್ ಮಾಡು ಅಂದರೆ. ಸರಿ ಹೇಳು, ಏನೇನು ಹೇಳು, ಬೇಗ ಹೇಳಬೇಕು. ಆ ಪೇಜ್ ಓಪನ್ ಮಾಡ. ಹೇಳು ಹೇಳು.
ಆಮೇಲೆ ವೆನ್ಸ್ಡೇ, ಆಮೇಲೆ ಥರ್ಸ್ಡೇ, ಆಮೇಲೆ ಫ್ರೈಡೇ, ಆಮೇಲೆ ಲಾಸ್ಟ್ ಏನು ಸ್ಯಾಟರ್ಡೇ. ಗುಡ್ ಗರ್ಲ್. ಅಷ್ಟೇ ವೀಕ್ ಡೇಸ್. ಇದು ನಿಂಗೆ ಹೇಳ್ಕೊಡ್ಲಾ ಇವಾಗಲೇ? ನಂಗೆ ಗೊತ್ತಿಲ್ಲ ಏನು. ಅಯ್ಯೋ. ಸೊ ಸಾಯಂಕಾಲ ಒಂದು ಗ್ಲಾಸ್ ಹಾಲು ಕುಡಿದು ಎಷ್ಟು ಹೊತ್ತು ಆಟ ಆಡ್ಕೊಂಡು ಕುತ್ಕೊಂಡಿರ್ತೀವಿ. ಅದಾದಮೇಲೆ ಟೆರೆಸ್ ಮೇಲೆ ಒಂದು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ, ಅವಳಿಗೂ ಸ್ವಲ್ಪ ಚೆನ್ನಾಗಿರುತ್ತೆ ಮೇಲೆ ವಾಕಿಂಗ್ ಹೋಗ್ಬಿಟ್ಟು ಬಂದರೆ ಅಂತ ಬಂದಿದ್ದೀವಿ. ಹಾಗೆ ಹಬ್ಬ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ನೋಡ್ಬೋದು ಸಾಯಂಕಾಲ ಆಗಿದ ತಕ್ಷಣ ಫುಲ್ ಲೈಟ್ಸ್ ಎಲ್ಲ ಆನ್ ಮಾಡಿಬಿಡ್ತಾರೆ, ಚೆನ್ನಾಗಿ ಕಾಣುತ್ತೆ. ಲಾಸ್ಟಲ್ಲಿ ನಾನು ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ, ನಮ್ಮ ಮನೆಯಿಂದ ಯಾವ ಥರ ಕಾಣುತ್ತೆ ಆಚೆ ಲೈಟಿಂಗ್ಸ್ ಹಾಕಿದ್ಮೇಲೆ ಅಂತ. ಟೆರೆಸ್ ಮೇಲೆ ಎಷ್ಟೊಂದು ಸ್ವಲ್ಪ ಮಕ್ಕಳೆಲ್ಲ ಬಂದಿದ್ರು, ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ ಯಾನ ಕೂಡ ಅವ್ರ ಜೊತೆ. ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗ್ತಿದೆಯಾ, ಯಾವ ಥರ ವೀಡಿಯೋಸ್ ಮಾಡ್ಬೋದು ಇನ್ನೂ ಅಂತ ಇಂಪ್ರೂವ್ ಮಾಡ್ಕೋಬೋದು. ಅಷ್ಟೇ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.